ನಮಸ್ಕಾರ. ನ್ಯೂಸ್ ಏಟಿನ್ ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಲೋಹಿತ್ ಶಿರೋಡ್, ನ್ಯೂಸ್ ಏಟಿನ ಚಿಕ್ಕೋಡಿ ಜಿಲ್ಲಾ ವಾರ್ತೆಗಾರ. ಸಾಕಷ್ಟು ಕುತೂಹಲ ಕೆರಳಿಸಿರ್ತಕ್ಕಂಥ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದಿರ್ತಕ್ಕಂಥದ್ದು. 15 ನಿರ್ದೇಶಕರ ಸ್ಥಾನಕ್ಕೆ ನಡೆದಿರುವಂಥ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಮತ್ತೆ ತಮ್ಮ ಪಾರುಪತ್ಯವನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಬಹುತೇಕ 2 ಕುಟುಂಬಗಳ ಮಧ್ಯೆ ನಡೆದಿರ್ತಕ್ಕಂಥ ಈ ಒಂದು ಚುನಾವಣೆ ಕೊನೆಗೂ ಕತ್ತಿ ಕೈಯನ್ನು ಮತದಾರರು ಹಿಡಿದಿದ್ದಾರೆ. 15ಕ್ಕೆ 15 ಸ್ಥಾನಗಳನ್ನು ಗೆಲ್ಲುವುದರ ಮೂಲಕ ಮತ್ತೊಮ್ಮೆ ಜಿಲ್ಲೆಯಲ್ಲಿ ಕತ್ತಿ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ರಮೇಶ್ ಕತ್ತಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಸೊ ಯಾವ ರೀತಿ ಚುನಾವಣೆ ನಡೀತು, ಯಾಕೆ ಈ ಒಂದು ಚುನಾವಣೆ ಇಷ್ಟೊಂದು ಮಹತ್ವ ಪಡೆದುಕೊಂಡಿತ್ತು ಅನ್ನುವಂಥ ಕುರಿತು ಈ ಒಂದು ಡಿಜಿಟಲ್ ಕಂಟೆಂಟಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿಯನ್ನು ಕೊಡ್ತಾ ಇದ್ದರೆ ನ್ಯೂಸ್ ಏಟಿನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಕಳೆದ 1 ತಿಂಗಳಿಂದಲೂ ಕೂಡ ಇಡೀ ಜಿಲ್ಲೆ, ಇಡೀ ರಾಜ್ಯದಲ್ಲಿ ಸದ್ದು ಮಾಡಿರ್ತಕ್ಕಂಥದ್ದು ಅದು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಕ್ಷೇತ್ರ, ಹಾಗೆ DCC ಬ್ಯಾಂಕ್ ಚುನಾವಣೆ. DCC ಬ್ಯಾಂಕ್ ಚುನಾವಣೆ ಇನ್ನೇನು ಬರೋ ತಿಂಗಳಲ್ಲಿ ಆಗಬೇಕಾಗಿದೆ. ಆದರೆ ಅದಕ್ಕೂ ಮುಂಚೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಕ್ಷೇತ್ರಕ್ಕೆ ಚುನಾವಣೆ ನಡೆದಿರ್ತಕ್ಕಂಥದ್ದು. ಇಡೀ ದೇಶದಲ್ಲಿ ಏಕೈಕ ಸಹಕಾರ ಕ್ಷೇತ್ರದಲ್ಲಿ ನಡೆಯುವಂಥ ಈ ಒಂದು ವಿದ್ಯುತ್ ಕ್ಷೇತ್ರ 15 ಆಡಳಿತ ಮಂಡಳಿ ಸದಸ್ಯರನ್ನ ಹೊಂದ್ಕೊಂಡು ಕಳೆದ ಸುಮಾರು 40 ವರ್ಷಗಳಿಂದಲೂ ಕೂಡ ಕತ್ತಿ ಕುಟುಂಬದ ತೆಕ್ಕೆಯಲ್ಲೇ ಈ ಒಂದು ಕ್ಷೇತ್ರ ಇರುವಂಥದ್ದು. ಕಳೆದ 20 ವರ್ಷಗಳಿಂದ ಯಾವುದೇ ಒಂದು ಚುನಾವಣೆ ಕೂಡ ಈ ಒಂದು ಕ್ಷೇತ್ರಕ್ಕೆ ನಡೆದಿರಲಿಲ್ಲ. ಬದಲಾಗಿ ಕತ್ತಿ ಕುಟುಂಬವೇ ತಮಗೆ ಬೇಕಾದಂಥ ತಮ್ಮ ಬೆಂಬಲಿಗರಾಗಿರ್ಬೋದು ಅಂಥವ್ರನ್ನ ತಂದು ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘಕ್ಕೆ ಆಡಳಿತ ಮಂಡಳಿಯ ನಿರ್ದೇಶಕರನ್ನಾಗಿ ಮಾಡಿ ಒಂದು ಕ್ಷೇತ್ರವನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಆದರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ರಾಜಕೀಯ ಬೆಳವಣಿಗೆ, ಕತ್ತಿ ಕುಟುಂಬದ ಮೇಲೆ ಹೇಗಾದರೂ ಮಾಡಿ ಹಿಡಿತ ಸಾಧಿಸಬೇಕು ಅನ್ನುವಂಥ ರಾಜಕಾರಣಿಗಳ ಒತ್ತಾಸೆ. ಸೊ ಹಾಗಾಗಿ ಹುಕ್ಕೇರಿ ಕ್ಷೇತ್ರದಲ್ಲಿ ಹೇಗಾದರೂ ಮಾಡಿ ಚುನಾವಣೆ ನಡೆಸಲೇಬೇಕು ಅಂತ ಜಿದ್ದಿಗೆ ಬಿದ್ದಿರತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೆ ಜಾರಕಿಹೊಳಿ ಕುಟುಂಬ ಈ ಬಾರಿ ಚುನಾವಣೆ ನಡೆಸೋದಕ್ಕೆ ಮುಂದಾಗ್ತಾರೆ. ಅವರಲ್ಲಿರ್ತಕ್ಕಂಥ 10 ಜನ ಸದಸ್ಯರನ್ನ ತಮ್ಮತ್ತ ಸೆಳೆಯೋದ್ರ ಮೂಲಕ ಈ ಒಂದು ಚುನಾವಣೆಗೆ ನಾಂದಿಯನ್ನು ಹಾಡ್ತಾರೆ. ಬಹುತೇಕವಾಗಿ ಏನಂತಂದರೆ ಇದು ಕತ್ತಿ ಕುಟುಂಬ ಹಾಗೆ ಜಾರಕಿಹೊಳಿ ಕುಟುಂಬದ ಮಧ್ಯೆ ನಡೆದಿರ್ತಕ್ಕಂಥ ನೇರ ಫೈಟ್ ಅಂತಲೇ ಕ್ಷೇತ್ರ ಜನ ಭಾವಿಸಿದರು. ಹಾಗೆ ಆ ಒಂದು ಚುನಾವಣಾ ಚಿತ್ರಣ ಕೂಡ ರಂಗೇರಿತ್ತು. ಯಾಕಂತಂದರೆ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರ ವಿಚಾರವನ್ನು ನೋಡೋದಾದರೆ ಅವರು ಕೂಡ ಹುಕ್ಕೇರಿ ತಾಲೂಕಿನಿಂದಲೇ ಅವರು ಬರ್ತಾರೆ. ಹುಕ್ಕೇರಿ ತಾಲೂಕಲ್ಲೇ ಅವರ ಯಮಕನ್ಮಡಿ ಮತಕ್ಷೇತ್ರ ಕೂಡ ಇರುವಂಥದ್ದು. ತಾಲೂಕಿನಲ್ಲಿ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು, ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ರಾಜಕಾರಣ ಮಾಡ್ತಾ ಇರ್ತಾರೆ. ಆದರೆ ಹೇಗಾದರೂ ಮಾಡಿ ಕತ್ತಿ ಕುಟುಂಬವನ್ನು ಕಟ್ಟಿ ಹಾಕಲೇಬೇಕು, ರಮೇಶ್ ಕತ್ತಿಯನ್ನು ಈ ಒಂದು ಕ್ಷೇತ್ರದಿಂದ ದೂರ ಸರಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಚುನಾವಣೆ ನಡೆಸೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಈ ಒಂದು ಇಡೀ ಚುನಾವಣೆಯ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ. ಕಳೆದ 1 ತಿಂಗಳಿಂದಲೂ ಕೂಡ ನಿರಂತರವಾಗಿ ಈ ಒಂದು ಹುಕ್ಕೇರಿಯಲ್ಲೇ ಬೀಡು ಬಿಟ್ಟು ಹುಕ್ಕೇರಿ ತಾಲೂಕಿನಾದ್ಯಂತ ಪ್ರತಿ ಹಳ್ಳಿಗೂ ಕೂಡ ಅಡ್ಡಾಡಿ ತಮ್ಮ ಒಂದು ಮತದಾರನ ಕೂಡಿಸುವ ಮೂಲಕ ಹೇಗಾದರೂ ಮಾಡಿ ಚುನಾವಣೆ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವರು ಹೋರಾಟ ಮಾಡಿರ್ತಾರೆ. ಅದರ ಜೊತೆಗೇ ಇಡೀ ಜಾರಕಿಹೊಳಿ ಕುಟುಂಬನೇ ಆ ಒಂದು ಹುಕ್ಕೇರಿ ಕ್ಷೇತ್ರದಲ್ಲಿ ಬೀಡು ಬಿಟ್ಟಿತ್ತು ಅಂತ ಹೇಳ್ಬೋದಾಗುತ್ತೆ. ಯಾಕಂತಂದರೆ ಲಖನ್ ಜಾರಕಿಹೊಳಿ ಆಗಿರಬಹುದು, ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಹಾಗೆ ಅಣ್ಣಾ ಸಾಹೇಬ್ ಜೊಲ್ಲೆ, ಇವರು 4 ಜನ ನಿರಂತರವಾಗಿ ಹುಕ್ಕೇರಿ ಕ್ಷೇತ್ರದಲ್ಲಿ ಒಂದು ಏನು ಸೊಸೈಟಿಯಲ್ಲಿ ಭ್ರಷ್ಟಾಚಾರ ಆಗಿದೆ, ಕತ್ತಿ ಕುಟುಂಬದ ವಿರುದ್ಧ ಒಂದಷ್ಟು ಭ್ರಷ್ಟಾಚಾರದ ಆರೋಪವನ್ನು ಮಾಡಿಕೊಂಡು ನಾವು ಬಂದರೆ ಎಲ್ಲವನ್ನು ಸರಿಪಡಿಸ್ತೀವಿ, ಎಲ್ಲ ಇಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರನ ಹೊಡೆದಾಕ್ತೀವಿ ಅನ್ನುವಂಥ ವಿಚಾರಗಳನ್ನ ಇಟ್ಕೊಂಡು ಜನರ ಬಳಿ ಹೋಗಿ ಮತಯಾಚನೆಯನ್ನು ಕೂಡ ಮಾಡಿತ್ತು. ಅದೆಲ್ಲದರ ಮಧ್ಯೆ ಈಗ ನಿನ್ನೆ ಚುನಾವಣೆ ನಡೆದಿರ್ತಕ್ಕಂಥದ್ದು ಒಟ್ಟು 60,040 ಜನ ಈ ಒಂದು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಕ್ಷೇತ್ರದ ಮತದಾರರಾಗಿರ್ತಕ್ಕಂಥದ್ದು. ಸೊ ನಿನ್ನೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಬೆಳಗ್ಗೆಯಿಂದ ಕೂಡ ಸಾಕಷ್ಟು ತುರುಸಿನ ಮತದಾನ ನಡೆದಿತ್ತು. ಸಂಜೆ ಅಷ್ಟೊತ್ತಿಗಾಗಲೇ 67% ಮತದಾನ ಮುಗಿಯೋದ್ರ ಮೂಲಕ ಒಟ್ಟು 42,000 ಜನ ಮತವನ್ನು ಚಲಾಯಿಸಿದರು. ಅದೆಲ್ಲದರ ಮಧ್ಯೆ ಸಂಜೆನೇ ಅಂದರೆ ನಿನ್ನೆ ಚುನಾವಣೆ ನಡೆದಿತ್ತು. ನಿನ್ನೆ ರಾತ್ರಿಯಿಂದಲೇ ಮತ ಕೌಂಟಿಂಗ್ ಕೂಡ ಸ್ಟಾರ್ಟ್ ಆಗಿತ್ತು. ಯಾವಾಗ 9 ಗಂಟೆಗೆ ಮತ ಎಣಿಕೆ ಕಾರ್ಯ ಶುರುವಾಗುತ್ತೋ ಬಹುತೇಕ 12 ಗಂಟೆ ಅಷ್ಟೊತ್ತಿಗಾಗಲೇ
ಒಂದು ಸ್ಪಷ್ಟ ಚಿತ್ರಣ ಬರುತ್ತೆ. ಅದು ಏನಪ್ಪ ಅಂತಂದರೆ ರಿಸರ್ವ್ ಕ್ಷೇತ್ರ ಅಂತ ಏನು ನಾವು ಕರಿತೀವಿ, ಒಂದು ಸಂಸ್ಥೆ ಅಂತ ಬಂದಾಗ ಅಥವಾ ಒಂದು ಸಂಘ ಅಂತ ಬಂದಾಗ ಅಲ್ಲಿ ಜನರಲ್ ಕ್ಯಾಟಗರಿ ಕೂಡ ಇರುತ್ತೆ, ಒಂದಷ್ಟು ರಿಸರ್ವ್ ಕ್ಯಾಟಗರಿ ಕೂಡ ಇರುತ್ತೆ. ಸೊ ಹಾಗಾಗಿ ರಿಸರ್ವ್ ಕ್ಯಾಟಗರಿಯಲ್ಲಿ ಮೊದಲ ಜಯವನ್ನು ಸಾಧಿಸೋದ್ರಲ್ಲಿ ಕತ್ತಿ ಕುಟುಂಬ ಯಶಸ್ವಿಯಾಗುತ್ತೆ. ಬಹುತೇಕ 6 ಕ್ಯಾಟಗರಿಗಳು ಬರ್ತವೆ. ಅದರಲ್ಲಿ 2 ಜನ ಮಹಿಳೆಯರು, ಒಂದು SC, ಒಂದು ST, ಒಂದು ಪ್ರವರ್ಗ ಅ, ಪ್ರವರ್ಗ ಬಿ, ಹೀಗೆ ಒಟ್ಟು 6 ಕ್ಯಾಟಗರಿಯಲ್ಲಿ ಮೊದಲ ಹಂತದ ಜಯವನ್ನು ಸಾಧಿಸುವಲ್ಲಿ ಯಶಸ್ವಿ ಆಗ್ತಾರೆ. ಸೊ ಅಲ್ಲಿಂದ ನಿರಂತರವಾಗಿ ಮತ ಎಣಿಕೆ ಕೂಡ ನಡೆಯುತ್ತೆ. ಅದಾದ ಬಳಿಕ ಏನು ಸಾಮಾನ್ಯ ವರ್ಗಕ್ಕೆ ನಡೆದಿರ್ತಕ್ಕಂಥ 9 ಜನರ ಆಡಳಿತ ಮಂಡಳಿ ಸದಸ್ಯರಿರ್ತಾರೆ, ಅಲ್ಲೂ ಕೂಡ ಏನಂತಂದರೆ ಕತ್ತಿ ಪೆನಲ್ನಿಂದ ನಿಂತಿರ್ತಕ್ಕಂಥ 9 ಜನ ಕೂಡ ಅಲ್ಲೇ ಆಯ್ಕೆ ಆಗ್ತಾರೆ. ಸೊ ಇದರ ಮೂಲಕ ಏನಂತಂದರೆ ಒಟ್ಟು 15 ಜನ ಕತ್ತಿ ಪೆನಲ್ನಿಂದನೇ ಆಯ್ಕೆ ಆಗೋದ್ರ ಮೂಲಕ ಒಂದು ರೀತಿ ಜಾರಕಿಹೊಳಿ ಕುಟುಂಬಕ್ಕೆ ಇಲ್ಲಿ ಶಾಕ್ ಕೊಡೋದ್ರಲ್ಲಿ ಮತದಾರರು ಯಶಸ್ವಿಯಾಗಿರ್ತಕ್ಕಂಥದ್ದು. ಬಹುತೇಕ ಆರೋಪಗಳನ್ನ ಮಾಡ್ತಾಯಿದ್ರು, ಪ್ರತ್ಯಾರೋಪಗಳನ್ನ ಮಾಡ್ತಾಯಿದ್ರು, ಅವೆಲ್ಲವೂ ಕೂಡ ಸುಳ್ಳು ಅನ್ನೋದನ್ನು ಇವತ್ತು ಮತದಾರರು ತಮ್ಮ ಮತವನ್ನು ಚಲಾಯಿಸೋದ್ರ ಮೂಲಕ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಇವತ್ತು ರಮೇಶ್ ಕತ್ತಿ ಅವರು ನಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದಾರೆ. ಸೊ ಇನ್ನು ಚುನಾವಣೆಯನ್ನು ನಾವು ನೋಡೋದಾದರೆ ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಾಕಷ್ಟು ಕಸರತ್ತನ್ನು ಮಾಡ್ತಾರೆ. ಯಾಕಂತಂದರೆ ಹಾಲಿ ಸರ್ಕಾರದ ಸಚಿವರವರು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕೂಡ ಹೌದು. ಸೊ ಹಾಗಾಗಿ ಹೇಗಾದರೂ ಮಾಡಿ ಗೆಲ್ಲಲೇಬೇಕು ಅನ್ನೋ ದೃಷ್ಟಿಯಲ್ಲಿ ಹುಕ್ಕೇರಿ ಮತಕ್ಷೇತ್ರಕ್ಕೆ ಬಂಪರ್ ಕೊಡುಗೆಯನ್ನು ಸಹ ಅವರು ಕೊಟ್ಟಿರ್ತಾರೆ. ಒಟ್ಟು 26 ಕೋಟಿ ರೂಪಾಯಿ ಭರ್ಜರಿ ಅನುದಾನವನ್ನು ಈ ಒಂದು ಹುಕ್ಕೇರಿ ಮತಕ್ಷೇತ್ರಕ್ಕೆ ಘೋಷಣೆಯನ್ನು ಮಾಡ್ತಾರೆ. ಆದರೆ ಅದೆಲ್ಲದರ ಮಧ್ಯೆಯೂ ಕೂಡ ಇವತ್ತು ಮತದಾರ ಒಂದು ರೀತಿ ಕತ್ತಿ ಕುಟುಂಬದ ಕೈ ಹಿಡಿದಿದ್ದಾನೆ ಅಂತಲೇ ಹೇಳ್ಬೋದಾಗುತ್ತೆ. ನಿರಂತರವಾಗಿ ರಮೇಶ್ ಕತ್ತಿ ಅವ್ರನ್ನೇ ಟಾರ್ಗೆಟ್ ಮಾಡಿ ಒಂದು ಚುನಾವಣೆಯಲ್ಲಿ ಸಾಕಷ್ಟು ಪ್ರಚಾರವನ್ನು ಕೂಡ ಮಾಡಿರ್ತಾರೆ. ಆದರೆ ರಮೇಶ್ ಕತ್ತಿ, AB ಪಾಟೀಲ್ ಇಬ್ಬರೂ ಕೂಡ ಒಟ್ಟಾಗಿ ನಾವು ಯಾವುದೇ ಕಾರಣಕ್ಕೂ ಕಮ್ಯುನಿಟಿಯನ್ನು ಬಿಟ್ಕೊಡ್ಬಾರ್ದು, ನಾವು ಎಷ್ಟೇ ಆಗಲಿ ಹೊರಗಡೆಯವ್ರನ್ನ ನಾವು ಬಿಟ್ಕೊಡಲ್ಲ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಬಹುತೇಕ ಇಬ್ಬರು ಕೂಡ ರಾಜಕೀಯ ಬದ್ಧ ವೈರಿಗಳು. ಆದರೆ ಸಹಕಾರ ಕ್ಷೇತ್ರ ಅಂತ ಬಂದಾಗ ನಾವಿಬ್ಬರು ಕೂಡ ಒಟ್ಟಿಗೆ ಚುನಾವಣೆ ಎದುರಿಸೋಣ ಅನ್ನುವಂಥ ವಿಚಾರಗಳೊಂದಿಗೆ ಇಬ್ಬರು ಕೂಡ ಒಟ್ಟಿಗೆ ಚುನಾವಣೆಗೆ ಹೋಗ್ತಾರೆ, ಅದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಸೊ ಈ ಒಂದು ಹುಕ್ಕೇರಿ ಗ್ರಾಮೀಣ ಸಹಕಾರಿ ಸಂಘ ಏನಿದೆ ಇದರಲ್ಲಿ ರಮೇಶ್ ಕತ್ತಿ ಮಗ ಕೂಡ ಸ್ಪರ್ಧೆ ಮಾಡಿದ್ದಾರೆ, ಹಾಗೆ AB ಪಾಟೀಲ್ ಮಕ್ಕಳು ಕೂಡ ಸ್ಪರ್ಧೆ ಮಾಡಿದ್ದಾರೆ. ಸೊ ಒಟ್ಟಿನಲ್ಲಿ ಹೇಳೋದಾದರೆ ಏನು ಇವತ್ತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು, ಸಾಕಷ್ಟು ಗದ್ದಲ, ಗಲಾಟೆ, ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಕೊನೆಗೂ ಚುನಾವಣೆ ಮುಗಿದಿರ್ತಕ್ಕಂಥದ್ದು. ಯಾವ ಸತೀಶ್ ಜಾರಕಿಹೊಳಿಯವರು ಹೇಗಾದರೂ ಮಾಡಿ ಈ ಒಂದು ಕ್ಷೇತ್ರವನ್ನು ನಾನು ತನ್ನ ತೆಕ್ಕೆಗೆ ತಗೋಬೇಕು, ಅಥವಾ ಒಂದಷ್ಟು ಜನ ನಮ್ಮವರು ಆಯ್ಕೆಯಾಗಿ ಹೋದರೆ ಅಲ್ಲಿ ಮುಂದೆ ಬರುವಂಥ ದಿನಮಾನಗಳಲ್ಲಿ ನಾವು ಅದನ್ನು ಕಂಟ್ರೋಲಲ್ಲಿ ಇಟ್ಕೋಬೋದು, ನಾವು ಅದನ್ನು ಹಿಡಿತದಲ್ಲಿ ಇಟ್ಕೋಬಹುದು ಅನ್ನುವಂಥ ಒಂದು ಪ್ಲ್ಯಾನನ್ನು ಇಟ್ಕೊಂಡು ಚುನಾವಣೆ ಮಾಡೋದಕ್ಕೆ ಏನೋ ಮುಂದಾಗ್ತಾರೆ. ಆದರೆ ಅವತ್ತೆಲ್ಲವೂ ಕೂಡ ಉಲ್ಟಾ ಹೊಡೆದಿರ್ತಕ್ಕಂಥದ್ದು. ಸತೀಶ್ ಜಾರಕಿಹೊಳಿಗೆ ಬಹುತೇಕ ಇಡೀ ಜಿಲ್ಲೆಯಲ್ಲಿ ಇವತ್ತು ಒಂದು ರೀತಿ ಭಾರಿ ದೊಡ್ಡ ಪ್ರಮಾಣದ ಮುಖಭಂಗ ಅನುಭವಿಸಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಈಗ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಎಲ್ಲ ಸಾಕಷ್ಟು ಸ್ಟ್ರಾಟಜಿಗಳನ್ನ ಮಾಡಿಕೊಂಡು ಹುಕ್ಕೇರಿ ಮತಕ್ಷೇತ್ರಕ್ಕೆ ಅವರು ಎಂಟ್ರಿಯನ್ನು ಕೊಟ್ಟಿರ್ತಾರೆ. ಆದರೆ ಆ ಒಂದು ಹುಕ್ಕೇರಿ ಮತಕ್ಷೇತ್ರದಲ್ಲಿ ಇವತ್ತು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿನ ಜನ ಸತೀಶ್ ಜಾರಕಿಹೊಳಿ ಅವರ ಯಾವ ಪ್ಲ್ಯಾನನ್ನು ಹಾಕಿದ್ರು ಆ ಒಂದು ಪ್ಲ್ಯಾನ್ಗೆ ಸಾಥನ್ನು ನೀಡಿಲ್ಲ. ಬದಲಾಗಿ ಈ ಹಿಂದಿನಿಂದಲೂ ಕೂಡ ಏನು ಕತ್ತಿ ಕುಟುಂಬದ ಮೇಲೆ ನಾವು ನಂಬಿಕೆಯನ್ನು ಇಟ್ಕೊಂಡ್ಬಂದಿದ್ದೀವಿ, ಆ ಒಂದು ನಂಬಿಕೆಯನ್ನು ಮುಂದುವರಿಸ್ತೀವಿ ಅನ್ನುವಂಥ ಮೆಸೇಜನ್ನು ಮತದಾನದ ಮೂಲಕ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಹೇಳೋದಾದರೆ ಯಾವ ಕ್ಷೇತ್ರಕ್ಕಾಗಿ ಕಳೆದ 1 ತಿಂಗಳಿಂದ ಒಂದು ರೀತಿ ಇಡೀ ಹುಕ್ಕೇರಿ ತಾಲೂಕಾ ರಣಾಂಗಣವಾಗಿ ಪರಿಣಮಿಸಿತ್ತು, ಅದೆಲ್ಲವೂ ಕೂಡ ಈಗ ನಿನ್ನೆಗೆ ಮುಕ್ತಾಯ ಆಗಿರ್ತಕ್ಕಂಥದ್ದು. ಮತ್ತೊಮ್ಮೆ ಏನಂತಂದರೆ 20 ವರ್ಷಗಳ ಬಳಿಕ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಕತ್ತಿ ಕುಟುಂಬ ಗೆದ್ದು ಬೀಗಿರ್ತಕ್ಕಂಥದ್ದು, ಮತ್ತು ಆಡಳಿತ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ಹೊರಟಿರ್ತಕ್ಕಂಥದ್ದು. ಬರುವಂಥ ದಿನಮಾನಗಳಲ್ಲಿ ಈಗ ಮತ್ತೆ ಇದಕ್ಕೆ ಸತೀಶ್ ಜಾರಕಿಹೊಳಿ ಯಾವ ರೀತಿ ಕೌಂಟ್ರನ್ನು ಕೊಡ್ತಾರೆ, ಅಥವಾ ಹುಕ್ಕೇರಿ ಕ್ಷೇತ್ರದಿಂದ ದೂರ ಉಳ್ಕೊಳ್ತಾರಾ, ಅಥವಾ ಮತ್ತೆ ಏನಾದರೂ ಬೇರೆ ಪ್ಲ್ಯಾನ್ ಮಾಡ್ತಾರಾ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.